ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮ್ಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ಇವತ್ತೊಂದು ಹೊಸ ಕತೆ ಶುರು ಮಾಡ್ತಾ ಇದ್ದೀನಿ. ಕತೆ ಹೆಸರು ರೇವಂತನ ಚಿತ್ರ. ಚಿತ್ರ ಅಪೂರ್ಣ, ಪ್ರೀತಿ ಪರಿಪೂರ್ಣ. ಈ ಕಥೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಯಾಕಂದರೆ ಇದು ಈಗಿನ ವರ್ತಮಾನ ಕಾಲದಿಂದ ಶುರುವಾಗಿ ಹಾಗೆ ಮಧ್ಯದಲ್ಲಿ ಹಿಂದಿನ ಫ್ಲ್ಯಾಶ್ ಬ್ಯಾಕ್ ನೆನಪುಗಳ ಕಡೆಗೂ ಹೋಗುತ್ತೆ. ಅಂದರೆ ಇವರಿಬ್ಬರು ಹೀಗಿರೋದಕ್ಕೆ ಕಾರಣ ಏನು ಅಂತ ನಾವು ಅವಾಗವಾಗ ಹಿಂದಕ್ಕೆ ಹೋಗಿ ನೋಡ್ಕೊಂಡು ಬರಬೇಕು. ರೇವಂತ್ ಮತ್ತು ಚಿತ್ರ ಇವರಿಬ್ಬರ ಮಧ್ಯ ಪ್ರೀತಿ ಇದೆಯಾ, ದ್ವೇಷ ಇದೆಯಾ, ಅಥವಾ ಬರೀ ಮೌನ ಮಾತ್ರ ಇದೆಯಾ? ಅವರಿಬ್ರಿಗೆ ಏನು ಸಂಬಂಧ ಇತ್ತು, ಅವರಿಬ್ಬರು ಯಾಕೆ ಬೇರೆಯಾದರು, ಕೊನೆಗೆ ಏನಾಗುತ್ತೆ, ಅವ್ರು ಒಂದಾಗ್ತಾರಾ ಇಲ್ವಾ ಅನ್ನೋದೇ ಈ ಕಥೆ ತಿರುಳು. ಕತೆ ಹೇಗಿದೆ ಅಂತ ಕೇಳಿ ಆಮೇಲೆ ನನಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಬನ್ನಿ ಹಾಗಾದರೆ ಮೊದಲನೇ ಎಪಿಸೋಡ್ ಕೇಳೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ರೇವಂತನ ಚಿತ್ರ ಭಾಗ 1. ಬೆಂಗಳೂರಿನ ಲಕ್ಸುರಿ ರೆಸ್ಟೋರೆಂಟ್ ಗ್ರ್ಯಾಂಡ್ ಆರ್ಕಿಡ್ ದೊಡ್ಡ ಸಮಾರಂಭಕ್ಕಾಗಿ ಸಜ್ಜಾಗಿತ್ತು. ದೊಡ್ಡದಾದ ಫಂಕ್ಷನ್ ಹಾಲ್, ವಿವಿಧ ಬಣ್ಣದ ಲೈಟ್ಗಳಿಂದ ಸಜ್ಜಾದ ವೇದಿಕೆ, ಹಾಲ್ ತುಂಬ ಜನ. ಮೊದಲ 6 ಸಾಲುಗಳು ಮುಖ್ಯವಾದ ವ್ಯಕ್ತಿಗಳು, ಅತಿಥಿಗಳು ಮತ್ತು ಉದ್ಯಮಿಗಳು. ನಂತರದಲ್ಲಿ ಟಿವಿ, ಪತ್ರಿಕೆ, ವರದಿಗಾರರು. ಅದಾದ ನಂತರ ದೊಡ್ಡ ಮೊತ್ತವನ್ನು ನೀಡಿ ಕಾರ್ಯಕ್ರಮ ವೀಕ್ಷಿಸಲು ಬಂದ ಸಾಮಾನ್ಯ ಶ್ರೀಮಂತ ಜನರು. ಸುತ್ತಲೂ ಹಲವಾರು ಕ್ಯಾಮರಾಗಳು. ಸ್ಟೇಜ್ನ ಮಧ್ಯದಲ್ಲಿ ಗೋಡೆಯ ಮೇಲೆ ಹೊಳೆಯುತ್ತಿರುವ ಬೋರ್ಡ್, ಯಂಗ್ ಇನೋವೇಟರ್ಸ್ ಅವಾರ್ಡ್ 2025. ಸ್ಟೇಜ್ ಮೇಲೆ ಮುಖ್ಯ ಅತಿಥಿಗಳು ಹಾಜರಿದ್ದರು. ಕಾರ್ಯಕ್ರಮ ಶುರುವಾಯಿತು. ಎಲ್ಲರ ಪರಿಚಯ ಮಾಡಿಕೊಟ್ಟಾಯಿತು. ಎಲ್ಲರೂ ಕಾಯುತ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿತು. ವೇದಿಕೆ ಮೇಲೆ ಚಿನುಕುರುಳಿಯಂತೆ ಓಡಾಡುತ್ತಾ ಇದ್ದ ನಿರೂಪಕಿ ಕೊನೆಗೂ ತನ್ನ ಸುಮಧುರ ಕಂಠದಿಂದ ಜೋರಾಗಿ ಘೋಷಣೆ ಮಾಡಿಯೇ ಬಿಟ್ಟಳು. ಈ ವರ್ಷದ ಯಂಗ್ ಇನೋವೇಟರ್ ಆಫ್ ದಿ ಇಯರ್ ಪ್ರಶಸ್ತಿ ರೇವಂತ್ ರಾವ್, ಸಿಇಒ, ರೇಚಿ ಕ್ರಿಯೇಷನ್ಸ್. ರೇಚಿ ಕ್ರಿಯೇಷನ್ಸ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಸಂಸ್ಥೆ. ಈ ಸಂಸ್ಥೆಯು ಕೃತಕ ಬುದ್ಧಿಮತ್ತೆ, ಮಷಿನ್ ಲರ್ನಿಂಗ್ ಮತ್ತು ಆಟೋಮೇಷನ್ ಸೊಲ್ಯೂಷನ್ಸ್ ಕ್ಷೇತ್ರಗಳಲ್ಲಿ ನವೀನ ಉತ್ಪನ್ನಗಳ ಅಭಿವೃದ್ಧಿ ಮತ್ತು ತಯಾರಿಕೆಯನ್ನು ಮಾಡುತ್ತದೆ. ಗ್ರಾಹಕರ ವ್ಯವಹಾರವನ್ನು ಸುಗಮಗೊಳಿಸಲು ಹಾಗೂ ಡೇಟಾ ಆಧಾರಿತ ನಿರ್ಧಾರಗಳನ್ನು ಕೈಗೊಳ್ಳಲು ಸಹಾಯ ಮಾಡುವ ಅಪ್ಲಿಕೇಶನ್ ಮತ್ತು ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಿಸಿರುವುದರಿಂದ ಈ ಕಂಪನಿಯ ಖ್ಯಾತಿ ಹೆಚ್ಚಾಗಿತ್ತು. ಕೇವಲ 5 ವರ್ಷಗಳಲ್ಲಿ ರೇಚಿ ಕ್ರಿಯೇಷನ್ ಸ್ಟಾರ್ಟ್ಅಪ್ನಿಂದ ರಾಷ್ಟ್ರಮಟ್ಟದ ಖ್ಯಾತಿಯ ಕಂಪನಿಯಾಗಿತ್ತು. ರೇವಂತ್ ನೆಲದ ಮೇಲೆ ಹಾಸಿದ ಕೆಂಪು ಕಾರ್ಪೆಟ್ ಮೇಲೆ ಗಂಭೀರವಾಗಿ ನಡೆದು ಬಂದ. ಎಲ್ಲ ಕ್ಯಾಮರಾ, ಲೈಟ್ಸ್ಗಳು ಅವನನ್ನೇ ಕೇಂದ್ರೀಕರಿಸಿದವು. ಜನರ ಚಪ್ಪಾಳೆ, ಶಿಳ್ಳೆ ಎಲ್ಲವೂ ಕೇಳಿಬಂತು. ವೇದಿಕೆ ಹತ್ತಿದ. ಪ್ರಶಸ್ತಿ ಸ್ವೀಕರಿಸಿದ. ಮುಖದಲ್ಲಿ ಒಂದು ಮಂದಹಾಸ ಅಷ್ಟೆ, ಯಾವುದೇ ಭಾವೋದ್ವೇಗ ಇಲ್ಲ. ಮಿಸ್ಟರ್ ರೇವಂತ್, ನೀವು ಒಂದೆರಡು ಮಾತುಗಳನ್ನು ಆಡಬೇಕು. ನಮ್ಮ ಮುಂದಿನ ಯುವ ಪೀಳಿಗೆಗೆ ನಿಮ್ಮ ಹಿತನುಡಿಗಳನ್ನು ಮತ್ತು ಈ ಕ್ಷಣಕ್ಕೆ ನಿಮ್ಗಾಗ್ತಿರೋ ಖುಷಿಯನ್ನು ವ್ಯಕ್ತಪಡಿಸಬೇಕು ಎಂದು ನಿರೂಪಕಿ ಮೈಕನ್ನು ನಗುತ್ತಾ ಅವನಿಗೆ ಕೊಟ್ಟಳು. ಮೈಕ್ ತೆಗೆದುಕೊಂಡ ರೇವಂತ್ ಒಮ್ಮೆ ಆಗಮಿಸಿದ್ದ ಎಲ್ಲರನ್ನೂ ನೋಡಿದ. ಎಲ್ರಿಗೂ ನಮಸ್ಕಾರ. ಈ ಪ್ರಶಸ್ತಿ ದೊರಕಿರೋದು ಅತ್ಯಂತ ಖುಷಿ ವಿಷಯ. ಇದ್ರ ಹಿಂದೆ ನಂದೊಂದೇ ಅಲ್ಲ, ನನ್ನ ತಂಡದ ಕಠಿಣ ಪರಿಶ್ರಮ ಇದೆ. ಆದ್ದರಿಂದ ಇದನ್ನು ನಮ್ಮ ಸಂಸ್ಥೆ ರೇಚಿ ಕ್ರಿಯೇಷನ್ಸಲ್ಲಿ ಕೆಲಸ ಮಾಡ್ತಿರೋ ಎಲ್ರಿಗೂ ಅರ್ಪಿಸ್ತೀನಿ. ಕೇವಲ ಗುರಿ ಇಟ್ಕೊಂಡ್ರೆ ಯಶಸ್ಸು ಪಡೆದುಕೊಳ್ಳೋಕೆ ಆಗೋದಿಲ್ಲ. ದೃಢ ಸಂಕಲ್ಪ, ಶ್ರದ್ಧೆ, ನಿರಂತರ ಪ್ರಯತ್ನ ಮತ್ತು ಒಳ್ಳೆ ತಂಡದ ಸಹಕಾರ ಬಹಳ ಮುಖ್ಯ. ನಾನು ಯುವ ಪೀಳಿಗೆಗೆ ಹೇಳಬಯಸೋದು, ನಿರಂತರವಾಗಿ ಕಲೀರಿ, ಧೈರ್ಯವಾಗಿರಿ ಮತ್ತು ಯಾವಾಗಲೂ ನಿಷ್ಠೆಯಿಂದ ಕೆಲಸ ಮಾಡಿ. ಈ ರೀತಿ ಮಾಡಿದರೆ ಖಂಡಿತ ನಿಮ್ಮ ಗುರಿ ಮುಟ್ತೀರ. ಈ ಪ್ರಶಸ್ತಿನ ನಂಗೆ ನೀಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ಕ್ಷಣದಿಂದ ನನ್ನ ಮುಂದಿನ ಪ್ರಯತ್ನಗಳು ಮತ್ತು ಯೋಜನೆಗಳ ಬಗ್ಗೆ ವಿಚಾರ ಮಾಡ್ತೀನಿ. ಥ್ಯಾಂಕ್ಸ್ ಎಂದು ನಗುತ್ತಾ ವೇದಿಕೆಯನ್ನು ಇಳಿದು ಬಂದಿದ್ದ ರೇವಂತ್. ರೇವಂತ್ ಸುಮಾರು 30ರ ಆಸುಪಾಸಿನ ಯುವಕ. ಎತ್ತರದ ಕಟ್ಟುಮಸ್ತಾದ ದೇಹ, ಪ್ರತಿಭಾವಂತ ಯುವ ಉದ್ಯಮಿ, ರೇಚಿ ಕ್ರಿಯೇಷನ್ಸ್ ಸಂಸ್ಥಾಪಕ. ಪ್ರಶಸ್ತಿ ತೆಗೆದುಕೊಂಡು ಬರುತ್ತಿದ್ದಂತೆ ಎಲ್ಲ ವರದಿಗಾರರು ಅವನ ಫೋಟೋ ತೆಗೆದುಕೊಳ್ಳಲು ಮುಗಿಬಿದ್ದರು. ಫೋಟೋಶೂಟ್ ಮುಗಿಸಿದ. ಸ್ಟೇಜಲ್ಲಿ ಉಳಿದ ಸಾಧಕರನ್ನು ಗೌರವಿಸುತ್ತಿದ್ದರು. ರೇವಂತ್ ಅಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತ. ಕಾರ್ಯಕ್ರಮ ಮುಗಿಯುವವರೆಗೂ ಅಲ್ಲಿ ಇರಲು ಸಾಧ್ಯವಿಲ್ಲ ಅನಿಸಿತು ಅವನಿಗೆ. ಅಕ್ಕಪಕ್ಕದಲ್ಲಿರುವವರಿಗೆ ಮತ್ತು ತನಗೆ ವೈಯಕ್ತಿಕವಾಗಿ ತುಂಬ ಪರಿಚಯ ಇರುವವರಿಗೆ ಧನ್ಯವಾದಗಳನ್ನು ಹೇಳಿ ಹೊರಬಂದ. ಹೊರಬರುತ್ತಿದ್ದಂತೆ ಅವನ ಗೆಳೆಯ ಸಾತ್ವಿಕ್ ಕಾಯುತ್ತಿದ್ದ. ಕಂಗ್ರ್ಯಾಚುಲೇಷನ್ಸ್ ರೇವಂತ್, ಅಂತೂ ಸಾಧಿಸಿಬಿಟ್ಟೆ ಎಂದು ಅಪ್ಪಿಕೊಂಡ ಸಾತ್ವಿಕ್. ಕ್ಷಣದಲ್ಲಿ ಅವನ ಕಾರ್ ಹತ್ತಿ ಕುಳಿತ. ಕಾರ್ ಚಲಿಸಿತು.
ಸಾತ್ವಿಕ್ ರೇವಂತನ ಆತ್ಮೀಯ ಗೆಳೆಯ, ಗಳಸ್ಯ ಕಂಠಸ್ಯ ಸಂಬಂಧ. ಅವರಿಬ್ಬರ ಮಧ್ಯೆ ಯಾವುದೇ ಮುಚ್ಚುಮರೆ ಇರಲಿಲ್ಲ. ಕಾಲೇಜಿನಲ್ಲಿ ಶುರುವಾದ ಗೆಳೆತನ ಅವರದು. ಇಂಜಿನಿಯರಿಂಗ್ ಮೊದಲನೇ ವರ್ಷದಲ್ಲಿ ಜೊತೆಯಾದ ಸಾತ್ವಿಕ್ ಕೊನೆಗೆ MBA ಪದವಿಯನ್ನು ಮುಗಿಸುವವರೆಗೂ ಜೊತೆಯಲ್ಲೇ ಇದ್ದ. ನಂತರ ಇಬ್ಬರ ದಾರಿ ಬೇರೆಯಾದರೂ ಗೆಳೆತನಕ್ಕೆ ಯಾವುದೇ ತೊಂದರೆಯಾಗಲಿಲ್ಲ. ಸಾತ್ವಿಕ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ರೇವಂತ್ ಮೊದಲಿನಿಂದಲೂ ವ್ಯವಹಾರದಲ್ಲಿ ಆಸಕ್ತಿ ಹೊಂದಿದವನಾಗಿದ್ದರಿಂದ ತನ್ನದೇ ಆದ ಕಂಪನಿ ತೆರೆದು ಅದರಲ್ಲಿ ಯಶಸ್ಸು ಸಾಧಿಸಿದ್ದ. ಗೆಳೆಯನಿಗೂ ಕೂಡ ತನ್ನ ಕಂಪನಿಯಲ್ಲೇ ಕೆಲಸ ಮಾಡು ಎಂದು ಹೇಳಿದ್ದರೂ ಯಾಕೋ ಸಾತ್ವಿಕ್ ಮನಸ್ಸು ಮಾಡಿರಲಿಲ್ಲ. ನಮ್ಮ ಗೆಳೆತನ ಹೀಗೇ ಇರಲಿ, ಅದನ್ನು ವ್ಯವಹಾರದಲ್ಲಿ ತರುವುದು ಬೇಡ ಎಂದು ವಾದಿಸುತ್ತಿದ್ದ ಅವನು. ಈಗ ಅವನ ಮನೆಯ ಪಕ್ಕದಲ್ಲೇ ಸಾತ್ವಿಕ್ ಪರಿವಾರ ಇದ್ದುದರಿಂದ ಕಾಲೇಜಿನ ಗೆಳೆತನ ಶಾಶ್ವತವಾಗಿ ಉಳಿಯಿತು. ಕಾರ್ಯಕ್ರಮಕ್ಕೆ ಯಾಕೆ ಬಂದಿಲ್ವೋ ಕೇಳಿದ ರೇವಂತ್. ಆ ಗಲಾಟೆಯಲ್ಲಿ ಯಾರು ಕೂತ್ಕೋತಾರೆ, ನಿಂಗೆ ಗೊತ್ತಲ್ವಾ, ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ನಿಂಗೆ ಪ್ರಶಸ್ತಿ ಬರುತ್ತೆ ಅಂತ ನಂಗೆ ಗೊತ್ತಿತ್ತು, ಇನ್ನೇನು ಈಗ ನೋಡಿದ್ನಲ್ವಾ ಎಂದ ಸಾತ್ವಿಕ್. ಮನೆಗೆ ಹೋಗೋಣ, ಮತ್ತೆಲ್ಲೂ ಹೋಗೋದು ಬೇಡ. ರೇವಂತ್ ಕಿಟಕಿಯ ಕಡೆ ನೋಡುತ್ತಾ ಕುಳಿತ. ರೇವಂತ್, ಏನೋ ಇದು, ಇಷ್ಟು ಕಷ್ಟಪಟ್ಟಿದ್ಯಾ, ಅದಕ್ಕೋಸ್ಕರ ನಿಂಗೆ ಪ್ರಶಸ್ತಿ ಕೂಡ ಬಂತು, ಮುಖದಲ್ಲಿ ಅದ್ರ ಖುಷಿನೇ ಕಾಣ್ತಾ ಇಲ್ವಲ್ಲೋ. ಹಳೇದನ್ನೆಲ್ಲ ಯೋಚನೆ ಮಾಡಬೇಡ, ಅದನ್ನೆಲ್ಲ ಬಿಟ್ಟು ಮುಂದೆ ಬಾ. ಈ ಥರ ಮುಖ ಮಾಡ್ಕೊಂಡು ಮನೆಗೆ ಹೋದರೆ ಅಂಕಲ್ ಆಂಟಿಗೂ ಬೇಜಾರಾಗುತ್ತೆ ಎಂದ ಸಾತ್ವಿಕ್. ಮನ್ಸಲ್ಲಿ ಸಮಾಧಾನ ಖುಷಿ ಇದ್ದರೆ ತಾನೇ ಅದನ್ನು ನನ್ನ ಮುಖದ ಮೇಲೆ ಹಾಕೋಕ್ಕಾಗೋದು. ಅಪ್ಪ ಅಮ್ಮಂಗೆ ಇದೇನು ಹೊಸದಲ್ಲ ಬಿಡು, ನನ್ನನ್ನು ಮಗನಾಗಿ ಹೆತ್ತಿದ್ದಕ್ಕೆ ಬಹುಶಃ ಅವ್ರಿಗೆ ಶಿಕ್ಷೆ ಅನಿಸುತ್ತೆ. ವ್ಯಂಗ್ಯವಾಗಿ ನಕ್ಕ ರೇವಂತ್. ಅಯ್ಯೋ ಮಹಾರಾಯ, ಮತ್ತೆ ಪ್ಯಾಥೋ ಮೋಡಕ್ಕೆ ಹೋಗಬೇಡ, ನಾನು ಮಾತಾಡಿದ್ದೆ ತಪ್ಪು ಅನ್ನೋ ಥರ ಮಾಡಬೇಡ್ವೋ ಎಂದಿದ್ದ ಸಾತ್ವಿಕ್. ನಂತರ ಯಾರೊಬ್ಬರೂ ಮಾತನಾಡಲಿಲ್ಲ. ರೇವಂತ್ ಮತ್ತು ಸಾತ್ವಿಕ್ ಅವರ ಪ್ರಯಾಣ ಮತ್ತು ಮೌನ ಎರಡೂ ಮುಂದುವರೆದಿತ್ತು. ಸ್ವಲ್ಪ ಸಮಯದ ನಂತರ ಮನೆ ತಲುಪಿದರು. ಬಾಗಿಲಿನಲ್ಲಿಯೇ ತಂಗಿ ಅಮ್ಮನ ಜೊತೆ ಆರತಿ ತಟ್ಟೆಯನ್ನು ಹಿಡಿದು ಕಾಯುತ್ತಿದ್ದಳು. ಬಾ ಅಣ್ಣ, ಕಂಗ್ರ್ಯಾಚುಲೇಷನ್ಸ್ ಎಂದು ರೇವಂತ್ನನ್ನು ನಗುಮೊಗದಿಂದ ಸ್ವಾಗತಿಸಿದಳು ಅವನ ತಂಗಿ. ಅವನ ಹಿಂದೆಯೇ ನಿಂತಿದ್ದ ಸಾತ್ವಿಕನ್ನು ನೋಡಿ, ಓಹೋ, ನಿನ್ನ ಎಕ್ಕ ಜೋಡಿನೂ ಜೊತೆಗೆ ಬಂದಿದ್ಯಾ ಎಂದು ನಕ್ಕಳು. ಏ ಕೋತಿ, ಮೊದಲು ಆರತಿ ಮಾಡು, ಒಳಗಡೆ ಬರ್ತೀವಿ ಎಂದ ಸಾತ್ವಿಕ್. ಅಮ್ಮ ಮತ್ತು ತಂಗಿ ಆರತಿ ಮಾಡಿದರು. ರೇವಂತ್ ಒಳಗೆ ಬಂದ ತಕ್ಷಣ ತಂಗಿ ಚಿನ್ಮಯಿ ಅವನಿಂದ ಅವಾರ್ಡನ್ನು ತೆಗೆದುಕೊಂಡು ಖುಷಿಯಿಂದ ನೋಡಲು ಶುರು ಮಾಡಿದಳು. ಆಶೀರ್ವಾದ ಮಾಡಿ ಅಮ್ಮ ಎನ್ನುತ್ತಾ ತಾಯಿಯ ಕಾಲಿಗೆರಗಿದ್ದ ರೇವಂತ್. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರುತ್ತೆ ರೇವಂತ್. ಅಂತೂ ನಿನ್ನ ಪರಿಶ್ರಮಕ್ಕೆ ಬೆಲೆ ಸಿಕ್ತು, ಖುಷಿಯಾಯಿತು, ಒಳ್ಳೆಯದಾಗಲಿ ಎಂದು ತಲೆ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ಅಪ್ಪ ಎಲ್ಲಿ, ಇನ್ನೂ ಬಂದಿಲ್ವಾ? ಊಟ ಸಮಯ ಆಯ್ತಲ್ವಾ? ಅವ್ರಿಗೆ ನಾನು ಹೇಳಿದ್ದೆ ತಾನೇ ತಡರಾತ್ರಿ ಕೆಲಸ ಮಾಡೋದು ಬೇಡ ಅಂತ. ಅಮ್ಮ, ನಿಮಗೂ ಕೂಡ ಜಾಸ್ತಿ ಓಡಾಡೋಕ್ಕಾಗಲ್ಲ, ಡಾಕ್ಟ್ರು ಕೂಡ ಹೇಳಿದ್ದಾರೆ ತಾನೇ ರೆಸ್ಟ್ ಮಾಡಿ ಅಂತ. ಮತ್ತ್ಯಾಕೆ ಓಡಾಡ್ತಾ ಇದ್ದೀರಾ? ನನ್ನ ಮಾತೇ ಕೇಳಲ್ಲ ನೀವ್ಯಾರು, ಆರೋಗ್ಯದ ಬಗ್ಗೆ ಕಾಳಜಿನೇ ಇಲ್ಲ ಎಂದು ರೇವಂತ್ ಹೇಳಿದಾಗ, ಇಲ್ಲಿ ಯಾರ ಮಾತು ಯಾರು ಕೇಳ್ತಾರೆ ರೇವಂತ್, ಎಲ್ಲ ಅವರಿಷ್ಟದಂತೆ ನಡ್ಕೊಳ್ತಾರೆ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು ರೇವಂತ್ ತಾಯಿ ಉಮಾದೇವಿ. ರೇವಂತ್ ಪೆಚ್ಚಾಗಿದ್ದ. ರೇವಂತ್ ತಂದೆ ರಾಜಾರಾವ್ ರಿಯಲ್ ಎಸ್ಟೇಟ್ ಉದ್ಯಮಿ, ತಾಯಿ ಉಮಾದೇವಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರು. ಆರೋಗ್ಯ ಸರಿಯಿಲ್ಲದ ಕಾರಣ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡಿದ್ದರು. ಒಬ್ಬಳು ತಂಗಿ ಚಿನ್ಮಯಿ, ಈಗಷ್ಟೇ ಇಂಜಿನಿಯರಿಂಗ್ ಮುಗಿಸಿ ಸಾತ್ವಿಕ್ ಕೆಲಸ ಮಾಡುತ್ತಿದ್ದ ಖಾಸಗಿ ಕಂಪನಿಯಲ್ಲಿಯೇ ಕೆಲಸ ಮಾಡುತ್ತಿದ್ದಳು. ಹಣಕ್ಕೇನು ಕುಂದುಕೊರತೆ ಇಲ್ಲ. ತನ್ನ ಉದ್ಯಮವನ್ನೇ ಮಗ ಮುಂದುವರಿಸಲಿ ಎಂಬ ಆಸೆ ಇತ್ತು ಅಪ್ಪನಿಗೆ. ಆದರೆ ರೇವಂತ್ ಹೊಸದಾಗಿ ಏನಾದರೂ ಸಾಧಿಸುವ ಕನಸು ಕಟ್ಟಿಕೊಂಡಿದ್ದರಿಂದ ತನ್ನದೇ ಆದ ಒಂದು ಸಾಫ್ಟ್ವೇರ್ ಕನ್ಸಲ್ಟಿಂಗ್ ಕಂಪನಿಯನ್ನು ತೆರೆದಿದ್ದ. ದೇವರ ದಯದಿಂದ ಅದು ಯಶಸ್ವಿ ಕೂಡ ಆಗಿತ್ತು. ಈಗ ಸರಿ ಸರಿ, ಎಲ್ಲ ಊಟಕ್ಕೆ ಬನ್ನಿ, ಅಪ್ಪ ಇನ್ನು 10 ನಿಮಿಷದಲ್ಲಿ ಬರ್ತಾರೆ, ನಾನು ಕಾಲ್ ಮಾಡಿದ್ದೆ ಎಂದು ಎಲ್ಲರನ್ನೂ ಹೊರಡಿಸಿದಳು ಚಿನ್ಮಯಿ. ಸಾತ್ವಿಕ್, ನೀನು ಬಾರಪ್ಪ, ಇವತ್ತಿಲ್ಲೇ ಊಟ ಮಾಡ್ಕೊಂಡು ಹೋಗು, ನಾನು ಅವಾಗಲೇ ಸಾವಿತ್ರಿಗೆ ಹೇಳಿದ್ದೀನಿ ಎಂದರು ಉಮಾದೇವಿ. ಉಮಾದೇವಿ ಮತ್ತು ಸಾತ್ವಿಕ್ ಅಮ್ಮ ಸಾವಿತ್ರಿ ಕೂಡ ಒಳ್ಳೆಯ ಸ್ನೇಹಿತರಾಗಿದ್ದರು. ಮಕ್ಕಳ ಮೂಲಕ ಪರಿಚಯವಾದರೂ ಸಹ ಈಗ ಎಷ್ಟೋ ವರ್ಷದ ಸ್ನೇಹಿತೆಯರಂತೆಯೇ ಆಗಿಬಿಟ್ಟಿದ್ದರು. ಸಾತ್ವಿಕ್ ತಂದೆ ಮೋಹನ್ ಒಂದು ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿದ್ದರು. ಎರಡೂ ಮನೆಯವರು ಆಸ್ತಿ ಅಂತಸ್ತಿನಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಸ್ನೇಹಕ್ಕೆ ಯಾವತ್ತೂ ಯಾವುದೂ ಅಡ್ಡಿಯಾಗಿರಲಿಲ್ಲ. ಸರಿ ಆಂಟಿ, ಈಗ ಬೇರೆ ಏನೋ ಆಯ್ಕೆಗಳಿಲ್ಲ, ಆದರೆ ಅಡುಗೆ ನೀವೇ ಮಾಡಿದ್ದೀರಾ ತಾನೇ, ಅಥವಾ ಅಡುಗೆಯವ್ರು ಮಾಡಿದ್ದು ತಾನೇ ಕೇಳಿದ್ದ ಸಾತ್ವಿಕ್. ಎಲ್ಲರೂ ಒಮ್ಮೆ ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡಿದ್ದರು. ಅಲ್ಲ, ಈ ಕೋತಿ ಮಾಡಿದರೆ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ, ಅದಕ್ಕೆ ಮೊದಲೇ ಕೇಳ್ಕೊಂಡೆ.
ಎಂದು ಚಿನ್ಮಯಿಯನ್ನು ರೇಗಿಸಿದ. ನೋಡಮ್ಮ ಹೇಗೆ ರೇಗಿಸ್ತಾನೆ ಅಂತ, ನಿಂಗೆ ಸ್ಟೋವ್ ಹೊಚ್ಚಕ್ಕಾದ್ರೂ ಬರುತ್ತಾ, ನಂಗೆ ಹೇಳಕ್ ಬರ್ತಾನೆ ಎಂದು ಮರು ಉತ್ತರ ಕೊಟ್ಟಳು ಹುಸಿಕೋಪದಿಂದ ಚಿನ್ಮಯಿ. ಎಲ್ಲರೂ ನಕ್ಕರು. ಅಷ್ಟರಲ್ಲಿ ರಾಜಾರಾವ್ ಮನೆಗೆ ಬಂದಿದ್ದರು. ಫ್ರೆಶ್ ಆಗಿ ಡೈನಿಂಗ್ ಹಾಲ್ಗೆ ಬಂದ ಕೂಡಲೇ ಅಪ್ಪ ಆಶೀರ್ವಾದ ಮಾಡಿ ಎಂದು ಅಪ್ಪನ ಕಾಲಿಗೆರಗಿದ್ದ ರೇವಂತ್. ರಾಜಾರಾವ್ ಅವನ ತಲೆ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ಖುಷಿಯಾಯಿತು ರೇವಂತ್, 4 ವರ್ಷ ತುಂಬ ಕಷ್ಟಪಟ್ಟಿದೀಯ. ಸಾಧನೆಯನ್ನು ಗುರುತಿಸಿದಾಗ ಆಗೋ ಖುಷಿನೇ ಬೇರೆ. ನಿಂಗಿದು ಸಿಗಬೇಕಾದದ್ದೇ ಆಗಿತ್ತು ಎನ್ನುತ್ತಾ ಭಾವುಕರಾಗಿದ್ದರು ರಾಜಾರಾವ್. ರೇವಂತ್ ಮುಖದಲ್ಲಿ ಯಾವುದೇ ಬದಲಾವಣೆಗಳಿರಲಿಲ್ಲ. ಗಂಭೀರನಾಗಿದ್ದ. ರೇವಂತ್, ಒಂಚೂರಾದರೂ ನಗು, ಹೀಗಿರಬೇಡ. ಜೀವನ ಅಂದರೆ ಕಷ್ಟ ಸುಖಗಳು ಬರ್ತಾ ಇರುತ್ತೆ. ಕೆಲವೊಂದು ಸಲ ಏನೇನೋ ಆಗ್ಬಿಡುತ್ತೆ. ಅದನ್ನೇ ನೆನೆಸ್ಕೊಂಡು ಜೀವನ ಇಡೀ ಕೊರಗ್ತಾ ಇರಬಾರ್ದು. ಎಲ್ಲ ದೇವ್ರಿಚ್ಛೆ. ಅವನು ಆಟ ಆಡಿಸ್ದಂಗೆ ನಾವು ಆಡಬೇಕು ಅಷ್ಟೆ ಎಂದು ಮಗನ ಬೆನ್ನು ಸವರಿದರು ರಾಜಾರಾವ್. ಸಣ್ಣದಾಗಿ ನಕ್ಕ ರೇವಂತ್. ಎಲ್ಲರೂ ಹೀಗೆ ಮಾತನಾಡುತ್ತಾ ಊಟ ಮುಗಿಸಿದರು. ಸಾತ್ವಿಕ್ ತನ್ನ ಮನೆಗೆ ತೆರಳಿದ. ರೂಮಿಗೆ ಬಂದ ರೇವಂತ್ ಗೋಡೆಯ ಮೇಲಿದ್ದ ಅಪೂರ್ಣ ಚಿತ್ರವನ್ನು ನೋಡುತ್ತಾ ಮಲಗಿದ. ಮುಂದುವರಿಯುವುದು. ಇದು ನನ್ನ ಹೊಸ ಕತೆ ರೇವಂತನ ಚಿತ್ರ. ಇದೊಂದು ಪ್ರೇಮ ಕತೆ. ಮೊದಲನೇ ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಸ್ಫೂರ್ತಿ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.